ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಹಲಸಿನ ಹಣ್ಣಿನ ದೋಸೆಯನ್ನು ಯಾವ ರೀತಿಯಲ್ಲಿ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಇದರ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತದೆ. ಹಲಸಿನ ಹಣ್ಣಿನಲ್ಲಿ ಸೀಸನ್ನಿನಲ್ಲಿ ಒಮ್ಮೆಯಾದರೂ ಈ ರೀತಿ ಟ್ರೈ ಮಾಡಿ ನೋಡಿ. ನೀವು ತುಂಬಾ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡಿ ತಿನ್ನುತ್ತಿರ್ತೀರಿ. ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಟಲಿನಷ್ಟು ಹಲಸಿನ ಹಣ್ಣನ್ನು ಹಾಕಿಕೊಳ್ಳಿ. ಜೊತೆಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಬೆಲ್ಲವನ್ನು ಕೂಡ ಹಾಕಿಕೊಂಡು ಸ್ವಲ್ಪ ಏಲಕ್ಕಿಯನ್ನು ಹಾಕಿಕೊಂಡು ಮೊದಲಿಗೆ ಒಮ್ಮೆ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಅದೇ ಜಾರಿಗೆ ನೆನೆಸಿಟ್ಟಿರುವಂತಹ ಬೆಳ್ತಕ್ಕಿಯನ್ನು ಹಾಕಿಕೊಳ್ಳಬೇಕು ಮತ್ತು ತುರಿದುಕೊಂಡಿರುವಂತಹ ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ಕೂಡ ಹಾಕಿಕೊಳ್ಳಬೇಕು. ನಾನು ಇಲ್ಲಿ 1 ಕಪ್ಪು ಅಕ್ಕಿಯನ್ನು ತೆಗೆದುಕೊಂಡು ಅದರಲ್ಲಿ ದೋಸೆ ಮಾಡುವುದನ್ನು ತೋರಿಸುತ್ತಾ ಇದ್ದೇನೆ. ಅಕ್ಕಿಯನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಬೇಕು. ತರಿಯಾಗಿ ಇರಬಾರದು, ನುಣ್ಣನೆ ರುಬ್ಬಿಕೊಳ್ಳಬೇಕು. ಈಗ ಗ್ರೈಂಡ್ ಮಾಡಿಕೊಂಡಿರುವ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಕಲಸಿಕೊಂಡು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಮುಚ್ಚಳವನ್ನು ಮುಚ್ಚಿ ಅರ್ಧ ಗಂಟೆಗಳ ಕಾಲ ಹಾಗೆ ರೆಸ್ಟ್ ಮಾಡಲು ಇಡಬೇಕು. ಈ ದೋಸೆಯ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತದೆ. ಇದನ್ನು ಈಗ ಅರ್ಧ ಗಂಟೆ ಕಳೆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ನಾನ್ಸ್ಟಿಕ್ ತವ ಇಟ್ಟು ಅದಕ್ಕೆ ಸ್ವಲ್ಪ ಬೇಕಾದರೆ ತುಪ್ಪವನ್ನು ಹಾಕಿಕೊಂಡು ಬಿಸಿ ಮಾಡಿಕೊಳ್ಳಬೇಕು. ಈಗ ತವ ಕಾದಿದೆ. ಈ ರೀತಿಯಲ್ಲಿ ದೋಸೆಯನ್ನು ಮಾಡಿಕೊಳ್ಳಬೇಕು. ಇದು ನಾನ್ಸ್ಟಿಕ್ ಕಾವಲಿ ಆಗಿರುವುದರಿಂದ ದೋಸೆ ಕರೆಕ್ಟಾಗಿ ಹಾಕಲು ಬರುವುದಿಲ್ಲ. ಹಾಗಾಗಿ ನೀವು ತುಪ್ಪವನ್ನು ಮೊದಲಿಗೆ ಸವರಿಕೊಳ್ಳಬೇಡಿ. ದೋಸೆ ಅರ್ಧ ಬೆಂದ ಮೇಲೆ ಸ್ಪೂನಿನಲ್ಲಿ ಸ್ವಲ್ಪ ಮೇಲೆಯಿಂದ ತುಪ್ಪವನ್ನು ಹಾಕಿಕೊಳ್ಳಿ. ಈ ದೋಸೆಯನ್ನು ತುಪ್ಪದ ಜೊತೆ ತಿನ್ನಲಂತೂ ತುಂಬಾ ಟೇಸ್ಟಾಗಿರುತ್ತದೆ. ಹಲಸಿನ ಹಣ್ಣಿನ ಸೀಸನ್ನಿನಲ್ಲಿ ಒಮ್ಮೆಯಾದರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತದೆ. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವಂತಹ ರೆಸಿಪೀಸ್ ವಿಡಿಯೋಗಳು ಇಷ್ಟವಾದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಈಗ ನಾನು ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ಈಗ ದೋಸೆಯನ್ನು ಉಲ್ಟಾ ಮಾಡಿಕೊಂಡು ಸ್ವಲ್ಪ ಕಾಯಿಸಿಕೊಳ್ಳಬೇಕು. ಈಗ ಇಲ್ಲಿ ದೋಸೆ ರೆಡಿಯಾಗಿದೆ. ಈ ದೋಸೆ ತುಂಬಾ ಸ್ಮೂತಾಗಿರುತ್ತದೆ. ಹಾಗಾಗಿ ಸೌಟಿನಿಂದ ನಿಧಾನವಾಗಿ ತೆಗೆಯಿರಿ. ಈಗ ತುಪ್ಪ ಸವರದೆ ಒಂದು ನಾನ್ಸ್ಟಿಕ್ ಕಾವಲಿಗೆ ನಾನು ದೋಸೆ ಹಾಕ್ಕೊಂಡಿದ್ದೇನೆ. ನಾನ್ಸ್ಟಿಕ್ ಕಾವಲಿಯಲ್ಲಿ ಈ ದೋಸೆಗಳನ್ನು ಮಾಡುವಾಗ ಮೊದಲಿಗೆ ತುಪ್ಪವನ್ನು ಸವರಿಕೊಳ್ಳಬಾರದು. ಆದರೆ ಕಲ್ಲಿನ ದೋಸೆ ಕಾವಲಿಯಲ್ಲಿ ಮಾಡುವಾಗ ಮೊದಲು ತುಪ್ಪವನ್ನು ಸವರಿಕೊಂಡು ನಂತರ ಹಿಟ್ಟನ್ನು ಹಾಕಿ ದೋಸೆ ರೆಡಿ ಮಾಡಿಕೊಳ್ಳಿ. ಈಗ ನಾನು ಮತ್ತೆ ದೋಸೆಯ ಮೇಲೆ ತುಪ್ಪವನ್ನು ಸುರಿದುಕೊಂಡಿದ್ದೇನೆ. ಈಗ ದೋಸೆಯನ್ನು ಉಲ್ಟಾ ಮಾಡಿ ಹಾಕಿ ಎರಡು ಬದಿಯನ್ನು ಬೇಯಿಸಿಕೊಳ್ಳಬೇಕು. ಈಗ ಸ್ವಾದಿಷ್ಟವಾದ ಮತ್ತು ತುಂಬಾ ರುಚಿಯಾದ ಒಂದು ಹಲಸಿನ ಹಣ್ಣಿನ ದೋಸೆ ನಮಗೆ ತಿನ್ನಲು ರೆಡಿಯಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.